ನಮಸ್ತೆ ಆತ್ಮೀಯರೇ. ಕರ್ನಾಟಕ ರಾಜ್ಯದಲ್ಲಿ ಅನೇಕ ವರ್ಷಗಳಿಂದ ಕೆಲವು ಕಡೆ ಉತ್ತಮ ಮಳೆ ಆಗ್ತಾ ಇದ್ರು ಈ ಬಾರಿ ತುಂಬಾ ದುರಂತದ ಸಂಕೇತವಾಗಿ ಜನರಿಗೆ ಗೋಚರಿಸ್ತಾ ಇದೆ. ಸುಮಾರು 2002, 3, 4, 5ನೇ ಇಸ್ವಿಯವರೆಗೂ ಮಧ್ಯ ಮಧ್ಯೆ ಬರ ಬಂದು ನಿರಂತರ 2-3 ವರ್ಷ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಆಯಿತು. ಅದನ್ನ ಬಿಟ್ರೆ ಈಗ ನಮಗೆ ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇರೋದು 2026. ಬಹುಶಃ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಎಲ್ಲಿ ಕೂಡ ಒಂದು ಉತ್ತಮವಾದ ಮಳೆ ಆಗಿದೆ ಅಂತ ಹೇಳುವ ಸೂಚನೆಗಳೇ ಇಲ್ಲ. ಕೆಲವು ಉಡುಪಿ, ಶಿವಮೊಗ್ಗ, ಕೊಡಗು, ಚಿಕ್ಕಮಗಳೂರು ಕೆಲವು ಕಡೆಗೆ ಸ್ವಲ್ಪ ಮಟ್ಟಿಗೆ ಮಳೆ ಆಗಿದ್ರು ಉಳಿದ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ತುಂಬಾ ಕಡಿಮೆನೆ. ತುಂಬಾ ಕಡಿಮೆ ಅಂದ್ರೆ ವಿಶೇಷವಾಗಿ ನಮ್ಮ ಚಾಮರಾಜನಗರ ಜಿಲ್ಲೆ ಅಂತೂ ಹೇಳುವಂತ ಸ್ಥಿತಿನೇ ಇಲ್ಲ. ತುಂಬಾ ದುರಂತವಾಗಿದೆ. ಅದರಲ್ಲೂ ಗುಂಡ್ಲುಪೇಟೆ ತಾಲೂಕಲ್ಲಂತೂ ಕೇಳೋದೇ ಬೇಡ. ಅನೇಕ ತೋಟಗಳು, ಸುಮಾರು ಒಂದು 60-70% ತೋಟಗಳೆಲ್ಲ ಒಣಗ್ಬಿಟ್ಟಿದೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದೇನೆ, ಏನೇ ನಿಮ್ಮ ತೋಟವನ್ನು ಮಾಡ್ಬೇಕಾದ್ರೆ ಈ ರಾಸಾಯನಿಕ ಗೊಬ್ಬರಗಳನ್ನ ಹಾಕೋದನ್ನ ಬಿಟ್ಬಿಟ್ಟು ನಾವು ಸಹಜವಾದ ಕೃಷಿಗೆ ಎಲ್ಲರೂ ಬರ್ಬೇಕು ಅಂತ. ಇಲ್ಲದ್ರೆ ತುಂಬಾ ಕಷ್ಟ ಇದೆ. ಅದು ನಮ್ಗೊಂದು ಪ್ರತ್ಯಕ್ಷ ಅನುಭವವಾಗಿದೆ. ಗುಂಡ್ಲುಪೇಟೆ ತಾಲೂಕಿನಲ್ಲಿ ಕೋಟೆಗೆರೆ ಗ್ರಾಮದಲ್ಲಿ ನಾವು ಸ್ವಲ್ಪ ತೋಟ ಮಾಡ್ತಾ ಇದ್ದೀವಿ. ಅದು ನಮಗೊಂದು ಪ್ರತ್ಯಕ್ಷ ಒಂದು ಅನುಭವ ಆಗಿದೆ. ಈ ಸರಿ ಸುತ್ತಮುತ್ತ ತೋಟಗಳಲ್ಲೆಲ್ಲ ನೋಡ್ಬೇಕು, ತುಂಬಾ ಮರ ಗರಿ ಎಲ್ಲ ಒಣಗಿ ಗಿಡಗಳೆಲ್ಲ ಇದಾಗ್ತಿದೆ. ಆದ್ರೆ ನಾವು ಒಂದು 2.5-3 ವರ್ಷದಿಂದ, ಸುಮಾರು ಒಂದು 2.5 ವರ್ಷದಿಂದ ಸುಮಾರು ಒಂದು 33 ಎಕರೆ ತೋಟದ ಜವಾಬ್ದಾರಿಯನ್ನು ತಗೊಂಡು ಅಲ್ಲಿ ನಮ್ಮ ಒಂದು ಪ್ರಯೋಗದಲ್ಲಿ ನಮಗೆ ಒಂದು 90 ಭಾಗ ಯಾವುದೇ ಒಂದು ಹಾನಿ ಆಗಿಲ್ಲ. ಒಂದು 10% ನಮಗೆ ಹಾನಿ ಆಗಿರೋ ಕಾಣಿಸ್ತಾ ಇದೆ. ಬೋರ್ವೆಲ್ಲೆಲ್ಲ ನೀರು ಕಡಿಮೆ ಆಗಿದೆ. 2 ಬಾವಿಯಲ್ಲೂ ನೀರು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ನೀರು ಎತ್ತಲಿಕ್ಕೆ ಆಗೋದಿಲ್ಲ. 3-4 ಬೋರು, 5 ಬೋರ್ ಇದ್ರೂ ಒಂದು 3 ಬೋರಲ್ಲಿ ನೀರೇ ಬರ್ತಾ ಇಲ್ಲ. ಬಂದ್ರೂ 5 ನಿಮಿಷ 10 ನಿಮಿಷ ಬಂದು ಅದು ಶಬ್ದ ಮಾಡಕ್ಕೆ ಹೋಗ್ತದೆ. ಒಂದು 2 ಬೋರಲ್ಲಿ ನೀರಿದೆ. ಅದು ಬಹುಶಃ 33 ಎಕರೆ ತೋಟಕ್ಕೆ ನೀರು ಹಾಯಿಸೋದು ತುಂಬಾ ಕಷ್ಟ. ಕೆಲವು ಕಡೆ ಆಗೋ ಶಿಫ್ಟ್ ನಾವು ಮಾಡಿ ಕಳ್ತಾ ಇದ್ದೀವಿ. ಅದ್ರ ಮಧ್ಯದಲ್ಲಿ ಜಾನುವಾರುಗಳಿಗೂ ನೀರು ಬೇಕು, ಕೆಲಸಗಳಿಗೂ ನೀರು ಬೇಕು, ಬೇರೆ ಬೇರೆ ಕೆಲಸಗಳಿಗೂ ನೀರು ಬೇಕು. ಆದ್ರೆ ನನ್ನ ಒಂದು ಅನುಭವ ಹೇಳೋದಾದ್ರೆ, ಮತ್ತೆ ಎಲ್ಲರೂ ಬಂದವರಿಗೆ ಒಂದು ಆಶ್ಚರ್ಯನೇ. ಯಾಕೆಂತ ಹೇಳಿದ್ರೆ ಎಲ್ಲಾ ತೋಟಗಳು ನೀರಿನ ಸಮಸ್ಯೆಯಿಂದ ಬಳಲ್ತಾ ಇದೆ. ನಮ್ಮ ತೋಟದಲ್ಲಿ ಸದ್ಯಕ್ಕೆ ಒಂದು 90% ಯಾವುದೇ ಸಮಸ್ಯೆ ಆಗಿಲ್ಲ. ನಾವು ಗಿಡಗಳನ್ನು ಹಾಕಿದ್ದೇವೆ, ಕಾಡನ್ನ ಕ್ಲೀನ್ ಆಗಿ ಬಿಟ್ಕೊಂಡಿದ್ದೇವೆ. ಆಮೇಲೆ ಎಲ್ಲೂ ನಾವು ಉಳುಮೆಯನ್ನು ಮಾಡಕ್ಕೆ ಹೋಗಿಲ್ಲ. ಜೊತೆಗೆ ಕಳೆಗಳನ್ನು ಸಮೇತ ಬಹಳ ಹುಷಾರಾಗಿ ನಿಯಂತ್ರಣ ಮಾಡಿ ಕಳೆಗಳನ್ನು ತುಂಬಾ ಏನು ತೆಗೆಯಕ್ಕೆ ಹೋಗಿಲ್ಲ. ಅದನ್ನು ಸ್ವಲ್ಪ ಹಾಗೆ ಬಿಟ್ಕೊಂಡಿದ್ದೇವೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಕಳೆಗಳಿದ್ದಷ್ಟು, ಆಮೇಲೆ ಗ್ರೀಸಿಡೆ ಗಿಡಗಳು ಇದ್ದಷ್ಟು ಏನಾಗ್ತದೆ, ನೀರು ಆವಿಯಾಗಿ ಹೋಗೋದಿಲ್ಲ. ಅದರಿಂದ ತುಂಬಾ ಒಂದು ಅನುಭವ ಬಹಳ ಚೆನ್ನಾಗಿ ಬಂದಿದೆ. ಇದು ನಾನು ಅನೇಕ ವರ್ಷಗಳಿಂದ ಹೇಳ್ತಾ ಬರ್ತಾ ಇದ್ದೀನಿ. ಬಹುತೇಕ ನಾವು ಮಾಡುವಂತಹ ಎಲ್ಲಾ ತೋಟಗಳು ಅಷ್ಟೇ. ಅದೇ ರೀತಿ ಕೊಡಗಾಪುರ ಅಂತ ಹೇಳಿ ಒಂದು ಜಾಗದಲ್ಲಿ ತೋಟ ಮಾಡಿದ್ದೇವೆ. ಅಲ್ಲಿ ನೀರು ಬಹಳ ಕಡಿಮೆ. ಆದ್ರೂ ಆ 3 ಎಕರೆ ಒಂದೇ 1 ಇಂಚ್ ನೀರು ಇರೋದು. 1 ಇಂಚ್ ನೀರು ಬಹಳ ನಿಧಾನದಲ್ಲಿ ಬರ್ತದೆ. ಆದ್ರೂ ಒಂದು 3 ಎಕರೆ ತೋಟ ಬಹಳ ಅದ್ಭುತವಾಗಿ ಬಂದಿದೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ, ನಮ್ಮ ಭೂಮಿಗೆ ಕೀಟನಾಶಕ, ಕಳೆನಾಶಕ, ರಸಗೊಬ್ಬರಗಳನ್ನು ಬಳಸಬಾರ್ದು. ಮತ್ತೆ ನಾವು ಯಾವ ಮೆಥಡ್ ಅನ್ನು ಅನುಸರಿಸಬೇಕು ಅದೆಲ್ಲ ಮೆಥಡ್ ಅನ್ನು ಅನುಸರಿಸಬೇಕು. ಆಮೇಲೆ ನಾವು ಕಳೆಗಳನ್ನ ಯಾವ ರೀತಿ ನಿಯಂತ್ರಣ ಮಾಡಬೇಕು ಅದನ್ನು ನಾವು ಮಾಡ್ಕೊಂಡು ಹೋಗ್ಬೇಕು. ಇಲ್ಲದಿದ್ರೆ ನಮ್ಗೆಲ್ಲರಿಗೂ ದುರಂತ ಕಾದಿದೆ. ಸುತ್ತಮುತ್ತ ತೋಟಗಳೆಲ್ಲ ಒಣಗೋಗಿದೆ. ಅದೇ ನಮ್ಮ ತೋಟಗಳು ದೇವರ ದಯದಿಂದ ಏನೂ ಆಗಿಲ್ಲ. ಆಗಿದ್ರು 10% ಮಾತ್ರ ಆಗಿದೆ ಅಷ್ಟೇ. ಬಾಕಿ ಇರೋದು ಯಾವುದೇ ತೊಂದರೆ ಆಗಿಲ್ಲ. ಅದರಿಂದ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೀವೆಲ್ಲರೂ ನೈಸರ್ಗಿಕ ಕೃಷಿಗೆ ಬನ್ನಿ, ಸಹಜ ಕೃಷಿಗೆ ಬನ್ನಿ. ನೀವು ಕೀಟನಾಶಕ, ಕಳೆನಾಶಕ, ರಸಗೊಬ್ಬರ, ಉಂಡ ಪುಡಿಯೋದು ಏನೇನೋ ಮಾಡಿ ಹಾಳು ಮಾಡಿ ತೋಟವನ್ನು ನೀವೇನು ಕೆಂಪ ಕಾಣಬೇಕು, ಚಂದ ಕಾಣಬೇಕು ಅಂತ ತೋಟ ಮಾಡಕ್ ಹೋಗಿ ಎಲ್ಲರೂ ತೋಟವನ್ನು ಹಾಳು ಮಾಡ್ಕೊಂಡಿದ್ದಾರೆ. ನೀವು ಬೇರೆ ಪ್ರತ್ಯಕ್ಷ ಬಂದು ನೋಡ್ಬೋದು. ಅನೇಕ ತೋಟಗಳನ್ನ ನಿಮಗೆ ತೋರಿಸ್ತೀನಿ ಬೇಕಾದ್ರೆ. ಆದ್ರೆ ಈ ಸಾರಿ ಚಾಮರಾಜನಗರ, ಗುಂಡ್ಲುಪೇಟೆ ತಾಲೂಕು ಸುತ್ತಮುತ್ತ ತುಂಬಾ ಬರ ಬಂದಿದೆ. ಅದರಲ್ಲೂ ನಾವು ಮಾಡ್ತಾ ಇರೋ ತೋಟದಲ್ಲಿ ಮಳೆಗಾಲ ಬಂತು ಅಂದ್ರೆ ನೀರು ಜಾಸ್ತಿ ಆದ್ರೆ ಶೀತ, ಬೇಸಿಗೆಯಲ್ಲಿ ನೀರಿಲ್ಲ. ಇಂಥದ್ದು ನಾವು ನಿಯಂತ್ರಣ ಮಾಡ್ಬೇಕಾದ್ರೆ ಎಷ್ಟು ಶ್ರಮ ಇದೆ. ಅದರಲ್ಲೂ ಈ ಪ್ರಕೃತಿಯ ವಿಕೋಪ ಸರ್ಕಾರ ಗಮನಿಸ್ತಾ ಇಲ್ಲ, ರೈತರಿಗೆ ಅರ್ಥ ಆಗ್ತಾ ಇಲ್ಲ. ಸುಲಭವಾಗಿ ಆಗ್ಬೇಕು ನಮ್ಮ ಜನರಿಗೆ. ಈಗ ನೋಡಿ, ಏನೋ ಸದ್ಯಕ್ಕೆ ಪುಣ್ಯಕ್ಕೆ ಸ್ವಲ್ಪ ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು, ಕೇರಳ ಭಾಗದಲ್ಲಿ ಮಳೆ ಬಿದ್ದಿರೋದ್ರಿಂದ ಸ್ವಲ್ಪ ಕಾವೇರಿಯಲ್ಲಿ ನೀರು, ಕಬಿನಿಯಲ್ಲಿ ನೀರು ಬಂದಿದೆ. ಅದೇನೋ ತಮಿಳುನಾಡಿನ ಸ್ವಲ್ಪ ಸಮಸ್ಯೆ ಪರಿಹಾರ ಆಯಿತು. ಸ್ವಲ್ಪ ಮಟ್ಟಿಗೆ KRS ಅಲ್ಲಿ ನೀರು ತುಂಬಿದೆ, ಕೆಲವು ಲಕ್ಷ್ಮಣ ತೀರ್ಥದಲ್ಲಿ ನೀರು ಬಂದಿದೆ. ಇದೆಲ್ಲ ಮೂಲ ಕಾರಣ ಏನು? ಕೊಡಗು, ಶಿವಮೊಗ್ಗ ಇಲ್ಲ ಸ್ವಲ್ಪ ಕಾಡು ಉಳಿದಿದೆ. ಅಲ್ಲೂ ಮಳೆ ಇಲ್ಲದೆ ನಮ್ಮ ಕಥೆ ಏನಾಗ್ಬೋದು? ಅದನ್ನ ನೆನೆಸ್ಕೊಂಡ್ರೆ ಬಹಳ ಭಯಂಕರ ಒಂದು ದುರಂತದ ಚಿಹ್ನೆ ನಮಗೆ ಸೂಚನೆ ಕಾಣ್ತಾ ಇದೆ. ಅಲ್ಲಿಗೆ ಏನಾದ್ರೂ ಮಳೆ ಬೀಳ್ದೇನೆ ಕಾವೇರಿ, ಕಬಿನಿಯಲ್ಲಿ, ಲಕ್ಷ್ಮಣ ತೀರ್ಥದಲ್ಲಿ ನೀರಿಲ್ಲದೆ ಹೋಗಿದೆ, ನಮ್ಮ ಸ್ಥಿತಿಗಳಲ್ಲಿ ಏನಾಗ್ತಿತ್ತು? ಅದಕ್ಕೆ ಜನರು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸರ್ಕಾರವನ್ನ ಎಚ್ಚರಿಸಬೇಕು ನಾವು. ಇಲ್ಲದ್ರೆ ಆಗೋದಿಲ್ಲ. ಅವ್ರು ಇರೋರ ಕಡೆಗೇನೆ, ಸಾಮಾನ್ಯ ಜನರ ಕಡೆ ಅವ್ರು ಬರ್ತಾ ಇಲ್ಲ. ಈಗ ಮೋಡ ಬಿತ್ತನೆ ಅಂತ ಮಾಡ್ತಾ ಇದ್ರೆ, ಮೋಡ ಬಿತ್ತನೆ ಅದು ಏನಾಗ್ತದೋ ಯಾರಿಗೂ ಗೊತ್ತಿಲ್ಲ. ಈಗ ಕೊಡಗಿನ ಕೆಲವು ಕಡೆ ಮಳೆ ಬೀಳ್ತಾ ಇರೋದು, ಮೋಡ ಬಿತ್ತನೆಯಿಂದ ನಮ್ಗೆ ಅನಾಹುತ ಆಗ್ತಾ ಇದೆ, ನಮ್ದೆಲ್ಲ ಕಾಫಿ ಹೋಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ಈಗ ಒಂದ್ ಸಮಯ ಅದು ನಿಜಾನೇ ಆಗಿದ್ರೆ ಅವ್ರಿಗೆ ತೊಂದರೆ ಕೊಟ್ಟು ನಾವು ಸುಖ ಪಡೋದ್ರಲ್ಲಿ ಏನಿದೆ? ಅರ್ಥನೇ ಇಲ್ಲ ಅಲ್ವಾ? ಮೋಡ ಬಿತ್ತನೆ ಮಾಡಿ ಅವ್ರಿಗೆ ನೀವು ಮಳೆ ಜಾಸ್ತಿ ಆಯ್ತು ಅಂತಂದ್ರೆ ಅವ್ರಿಗೆ ಫಸಲೆಲ್ಲ ಹಾಳಾಗ್ತದೆ. ಆದ್ರೆ ನಾವು ಮಾತ್ರ ಬದುಕಿದ್ರೆ ಸಾಕ? ಇದಕ್ಕೆಲ್ಲ ಮೋಡ ಬಿತ್ತನೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಪರಿಸರ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ವೇಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಅದ್ರ ಬದಲಿಗೆ ನಾವು ಏನ್ ಮಾಡ್ಬೇಕು? ಅರಣ್ಯವನ್ನು ಉಳಿಸ್ಬೇಕು, ನೈಸರ್ಗಿಕ ಕೃಷಿಗೆ ಬರಬೇಕು, ರಾಸಾಯನಿಕವನ್ನು ನಾವು ಬಳಸೋದನ್ನ ನಿಲ್ಲಿಸಬೇಕು.
ಕೀಟನಾಶಕ ಕಳೆನಾಶಕ ರಸಗೊಬ್ಬರವನ್ನು ಉಳಿಸಬೇಕು, ನೀರನ್ನು ಮಿತವಾಗಿ ಇಟ್ಕೋಬೇಕು, ಅರಣ್ಯವನ್ನು ಉಳಿಸ್ಬೇಕು, ಕಾಡು ಪ್ರಾಣಿಗಳನ್ನು ಉಳಿಸ್ಬೇಕು. ಅವು ಕೂಡ ನಮ್ಮ ತರನೇ ಜೀವಿಗಳಲ್ವಾ. ಇದೆಲ್ಲವನ್ನು ನಾವು ಅರ್ಥಕೊಳ್ಬೇಕು. ಅಭಿವೃದ್ಧಿ ಹೆಸರಿನಲ್ಲಿ ಇರೋ ಮರ ಗಿಡ ಕಡಿದು ರಸ್ತೆನೆಲ್ಲ ಅಗಲ ಮಾಡಿ ಏನೇನೋ ವಿಜ್ಞಾನ ತಂತ್ರಜ್ಞಾನ ಅಂತ ನಾವು ಮಾಡ್ತಾ ಇದ್ವಲ್ವಾ. ಇನ್ನು ಮುಂದೆ ಆದ್ರೂ ಜನರು ಎಚ್ಚರ ವಹಿಸ್ಕೊಳ್ಳಿ. ಸರ್ಕಾರ ನಿಮ್ ಬಗ್ಗೆ ಯೋಚನೆ ಮಾಡೋದಿಲ್ಲ, ನೀವೇ ಎಚ್ಚರ ವಹಿಸ್ಕೋಬೇಕು. ಇಲ್ಲದ್ರೆ ನಮ್ಗೆ ಉಳಿಗಾಲ ಇಲ್ಲ. ಅದರಿಂದ ನೀರನ್ನು ಬಹಳ ಮಿತವಾಗಿ ಬಳಸಿ. ಬರೋ ಮಳೆಯಲ್ಲೇ ನಾವು ಕೃಷಿ ಮಾಡ್ಕೊಂಡು ಹೋಗುವಂತ ಸ್ಥಿತಿ ಮಾಡ್ಕೋಬೇಕು. ಈಗ ಕೆರೆ ಕುಂಟೆಗಳೆಲ್ಲ ಒಣಗೋಗಿದೆ. ಎಲ್ಲೋ ಕೆಲವು ಕಡೆ ಕಾವೇರಿ, ಲಕ್ಷ್ಮಣ ತೀರ್ಥ, ಕಬಿನಿಯಲ್ಲಿ ಸ್ವಲ್ಪ ಮಟ್ಟಿಗೆ, ಹೇಮಾವತಿ ಇಲ್ಲೆಲ್ಲ ಸ್ವಲ್ಪ ಮೇಲ್ಗಡೆ ಪ್ರದೇಶದಲ್ಲಿ ಮಳೆ ಬಿದ್ದಿರೋದ್ರಿಂದ ಇಷ್ಟು ಬಂದಿದೆ. ಅಲ್ಲೂ ಕೂಡ ಅರಣ್ಯ ನಾಶ ಆಗ್ತಾ ಇದೆಯಲ್ಲ, ಅವುಗಳನ್ನೆಲ್ಲ ಎಚ್ಚರ ವಹಿಸ್ಕೋಬೇಕು. ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಬಹುರಾಷ್ಟ್ರ ಕಂಪನಿಯವರ ಕೈಗೆ ಹೋಗ್ಬಿಡುತ್ತೆ. ಅದರಿಂದ ಎಚ್ಚರ ವಹಿಸ್ಕೊಳ್ಳಿ. ನೋಡಿ, ಸಕ್ಕರೆಗೆ ಒಂದು ರೇಟ್ ಜಾಸ್ತಿ ಆಯ್ತು. ಎಲ್ಲ ಹೋಟ್ಲಲ್ಲಿ ಕಾಫಿ ಟೀ ರೇಟು ಜಾಸ್ತಿ ಆಯ್ತಾ ಹೋಯ್ತು. ಇನ್ನು ಸಾಫ್ಟ್ ಡ್ರಿಂಕ್, ಕೋಲ್ಡ್ ಡ್ರಿಂಕ್ಸ್ ಇವುಗಳಿಗೂ ಅಷ್ಟೇ ಇನ್ನೊಂದು ವಾರದಲ್ಲಿ ತಗೋ ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗ್ತದೆ. ಆಮೇಲೆ ನಾಳೆಗೆ ನಿಮಗೆ ಸಕ್ಕರೆ 20 ರೂಪಾಯಿ ಬಂದ್ರು ಇವ್ರು ಮಾಡಿರೋ ರೇಟು ಅಲ್ಲೇ ಇರ್ತದೆ, ಅದಕ್ಕೆ ಕೆಳಗಡೆ ಇಳಿಯೋದಿಲ್ಲ. ಎಲ್ಲ ಲಾಭ ಅಂತ ಇದ್ರಿ, ರೈತರಿಗೆ ಬಹಳ ಅನುಕೂಲ ಆಗೋಯ್ತು ಅಂತ. ರೈತರಿಗೆಲ್ಲ ಅನುಕೂಲ ಆಯ್ತು. ಸಕ್ಕರೆ ಸ್ಟಾಕ್ ಇಟ್ಕೊಂಡಿರೋ ಕಂಪನಿಯವರಿಗೆ, ಮಿಲ್ ಅವರಿಗೆ, ಫ್ಯಾಕ್ಟರಿ ಅವರಿಗೆ ಅನುಕೂಲ ಆಯ್ತು. ರೈತರಿಗೆ ಅನುಕೂಲ ಆಗಿಲ್ಲ. ಇದರಿಂದ ರೈತರಿಗೆ ಅನುಕೂಲ ಆಗ್ಬೇಕಂದ್ರೆ ಖಡಕ್ ಆದ ಸರ್ಕಾರ ಹೇಳ್ಬೇಕು, ಒಂದು ಕ್ವಿಂಟಾಲ್ ಕಬ್ಬಿಗೆ ಒಂದು 20,000 ರೂಪಾಯಿ ಕೊಡಿ ಅಂತ ಹೇಳ್ಬೇಕು. 20,000 ರೂಪಾಯಿ ಕೊಟ್ರೆ ಮಾತ್ರ ನಾವೇನಾದ್ರೂ ನಮ್ಮ ರೈತರು ಉಳಿಗಾಲಕ್ಕೆ ಅವಕಾಶಗಳಿದೆ. ಮಳೆಗಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ವಾ. ಎಲ್ಲಾ ಜೀವಿಗಳಿಗೂ ಊಟ ಆಹಾರ ಎಲ್ಲ ಸಿಕ್ಲಿ. ನಾವೆಲ್ಲರೂ ಒಟ್ಟಿಗೆ ಬಾಳುವ, ಒಟ್ಟಿಗೆ ಸಾಯೋದು ಬೇಡ. ಅದರಿಂದ ನಾವು ಎಲ್ಲರಿಗೂ ಒಂದು ಒಳ್ಳೆ ಬುದ್ಧಿ ಬರ್ಲಿ ಅಂತ ಹೇಳಿ ನಾವು ಪ್ರಕೃತಿಯ ಪೂಜೆ ಮಾಡುವ. ಪ್ರಕೃತಿನೇ ನಮ್ಗೆ ದೇವರು. ಎಲ್ಲ ನಮ್ಗೆ ಪ್ರಕೃತಿಯೇ ದೇವರು. ಮರ, ಕಾಡು, ನದಿ, ನೀರು ಇವೇ ನಮ್ಗೆ ದೇವರು. ಇದೇ ಮೊದಲು ನಮ್ಮ ದೇವರು. ಎಲ್ಲರೂ ಪ್ರಕೃತಿಯನ್ನು ನಾಶ ಮಾಡಬೇಡಿ, ಪರಿಸರವನ್ನು ನಾಶ ಮಾಡಬೇಡಿ, ಉಳಿಸಿ. ಅದು ಉಳಿದ್ರೆ ನಾವಿದ್ರೆ ಅದಲ್ಲ, ಅದಿರೋದು ಎಲ್ಲರಿಗಾಗಿದೆ. ಅದರಿಂದ ಅದನ್ನು ನಾಶ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಅದರಿಂದ ಎಲ್ಲ ಎಚ್ಚೆತ್ತುಕೊಳ್ಳಿ. ನಿಮ್ಮ ಕೃಷಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳಿ. ನೀವು ಬದಲಾವಣೆ ಆಗದಿದ್ರೆ ನಿಮ್ಗೆ ಉಳಿಗಾಲ ಇಲ್ಲ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.